ಜೊತೆಗೆ ಮಹಿಳಾ ಆಯೋಗಕ್ಕೂ ಕೂಡ ದೂರು ಕೊಡಲಾಗಿದೆ. ಎನ್ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ದೂರು ಕೊಟ್ಟಿದೆ. ರವಿಕುಮಾರ್ಗೆ ಇಂದು ಪತ್ರ ಬರೀತೇನೆ ಅಂತ ಸಭಾಪತಿ ಹೇಳಿದ್ದಾರೆ. ಏಕಾಏಕಿ ರವಿಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕಾಗೋದಿಲ್ಲ. ಅವರು ಅವಹೇಳನವಾಗಿ ಅಂದಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಪತ್ರ ಬರೆದು ಅವರ ಅಭಿಪ್ರಾಯವನ್ನ ಕೇಳಿ ಬಳಿಕ ಕ್ರಮ ಅಂತ ಹೇಳಿದ್ದಾರೆ. ಎನ್ ರವಿಕುಮಾರ್ ಸದಸ್ಯತ್ವ ತೆಗೆಯೋ ಹಕ್ಕು ನನಗಿಲ್ಲ, ಮೊದಲು ಪತ್ರ ಬರೀಬೇಕು ಅಂತ ಬಸವರಾಜ ಹೊರಟ್ಟಿ ಸಭಾಪತಿ ಹೇಳಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಎಸ್ ಮನೋಹರ್ ಜನರಲ್ ಸೆಕ್ರೆಟರಿನವರು ಒಂದು ಕಂಪ್ಲೇಂಟನ್ನು ಕೊಟ್ಟಾರೆ. ಏನಂತಂದ್ರೆ ಎನ್ ರವಿಕುಮಾರ್ ಅವರು ಮುಖ್ಯ ಕಾರ್ಯದರ್ಶಿ ಅವರಿಗೆ ಅಸಂಬದ್ಧ ಶಬ್ದವನ್ನು ಬಳಸಿ ಅವರು ಈ ಥರ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡ್ಯಾರ, ಅದಕ್ಕೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ತಿಳ್ಕೊಂಡೇಳಿ ಅವರು ಬರೆದಾರ. ಪದಗಳ ವಿಡಿಯೋ ಚಿತ್ರೀಕರಣ ಅಗತ್ಯ ಮಾಹಿತಿ ಮತ್ತು ದಾಖಲೆ ಒದಗಿಸುತ್ತಾರೆ. ಇಂಥ ಸಭ್ಯ ವ್ಯಕ್ತಿಗಳ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲು ಮಾನ್ಯ ಮುಖ್ಯ ಕಾರ್ಯದರ್ಶಿ ವಿರುದ್ಧ ಬಳಸಿರುವ ಅಸಂವಿಧಾನಿಕ ಪದ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇವರನ್ನು ವಿಧಾನ ಪರಿಷತ್ ಸದಸ್ಯರಿಂದ ಅಮಾನತುಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಹ ತಮ್ಮಲ್ಲಿ ಮೂಲಕ ಕೇಳುವಂತ ಕೇಳ್ಯಾರ. ನಮ್ಮ ನಿಯಮದ ಪ್ರಕಾರ ಈಗ ಅವ್ರು ನನಗೆ ಅರ್ಜಿ ಕೊಟ್ಟಾರ. ನಾನು ರವಿಕುಮಾರ್ ಅವರಿಗೆ ಇವತ್ತೊಂದು ಪತ್ರ ಬರೆಯಾಗತ್ತೀನಿ. ಪತ್ರ ಬರೆದ ಹಿಂಗೆ ಬಂದಿದೆಯಪ್ಪ ಕಂಪ್ಲೇಂಟ್, ಇದು ಕಾಪಿನೂ ಹಚ್ಚಿ ಬರೆದೇನು ಪತ್ರ ತೊಗೊಂಬರ್ರಿ. ನಾವು ಪತ್ರ ಬರೆದೀವಿ ಮತ್ತು ಅವ್ರ ಕಾಪಿನೂ ಹಚ್ಚಿವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೊಡಿ ಅಂತೇಳಿ ನಾನು ಅವರಿಗೆ ಕಳಿಸ್ಕೊಟ್ಟಿನಿ. ಯಾಕಂದ್ರೆ ನಾನು ಸಭಾಪತಿ ಆದ್ದರಿಂದ ನನಗೆ ಸಾರ್ವಜನಿಕರು ಅಥವಾ ಯಾರಿಗೆ ಕೊಟ್ಟರೆ ಅದನ್ನು ನಾವು ಸಾರಾಸಾರ ವಿಚಾರ ಮಾಡಬೇಕಾಗೈತಿ. ಒಮ್ಮಿಂದೊಮ್ಮಿಗೆ ಒಂದೇ ಸೈಡ್ ಹೋಗೋಕ್ಕಾಗೋದಿಲ್ಲ. ಅವ್ರು ಅಂದಾರೋ ಬಿಟ್ಟಾರೋ ನಮ್ಗೆ ಯಾವುದು ನನಗೆ ಗೊತ್ತಿಲ್ಲ. ಆದರೆ ಇವ್ರು ಕೊಟ್ಟಾರೆ, ಅಲ್ಲಿ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ರವಿಕುಮಾರ್ ಅವರಿಗೆ ಪತ್ರ ಬರೆದೀನಿ. ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಜನರಲ್ ಸೆಕ್ರೆಟರಿ ಕೊಟ್ಟಾರೆ ಎಸ್ ಮನೋಹರ್ ಅಂತೇಳಿ. 5 ಗಂಟೆಗೆ ಶಾಸಕರು ಬರ್ತಾರೆ, ಕಾಂಗ್ರೆಸ್ ಶಾಸಕರು. 5 ಗಂಟೆಗೆ ಅವರು ನನಗೆ ಇವರು ಯಾರು ಸಲೀಂ ಅಹಮದ್ ಅವ್ರು ಫೋನ್ ಮಾಡಿದರು. 5 ಗಂಟೆಗೆ ನಾವು ಕಂಪ್ಲೇಂಟ್ ಕೂಡ ಬರ್ತೀವಿ, ಇರ್ತೀನಿ ಬರ್ರಿ ಅಂತ ಹೇಳಿ ಕೊಟ್ಟಾರೆ. ಅದಕ್ಕೆ ನಾವು ಬರೆದೀವಿ ಅವರಿಗೆ. ನಾನು ರವಿಕುಮಾರ್ ಪತ್ರ ಬರೆದೀನಿ. ಎಸ್ ಮನೋಹರ್ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರಿವರು ನನಗೆ ವಿಳಾಸಿಸಿ ಸಲ್ಲಿಸಿರುವ ಮನವಿ ಪತ್ರದ ಪ್ರತಿಯನ್ನು ಈ ಟಿಪ್ಪಣಿಯೊಂದಿಗೆ ಲಗತ್ತಿಸುತ್ತಾ ಸದರಿ ಪತ್ರದಲ್ಲಿ ತಿಳಿಸಿರುವ ಅಂಶಗಳ ಸ್ವಯಂ ವೇದ್ಯವಾಗಿದ್ದು ಸದರಿ ಮನವಿ ಪತ್ರದಲ್ಲಿ ತಿಳಿಸಿರುವ ಅಂಶಗಳ ಕುರಿತು ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ನೀಡಲು ಕೋರಲಾಗಿದೆ. ನಾನು ಬರೆದೀನಿ ಅವ್ರಿಗೆ ಕೊಡ್ರಿ ಅಂತೇಳಿ. ಅವ್ರ ಪತ್ರ ಬಂದ ನಂತರ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾವು ವಿಚಾರ ಮಾಡ್ತೀನಿ. ಒಂದು ತಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅವರನ್ನು ಸದಸ್ಯತೆ ತೆಗೆದುಹಾಕೋದಾಗಲಿ ಮತ್ತೊಂದಾಗಲಿ ನನಗೆ ಅಧಿಕಾರ ನಮಗಿಲ್ಲ. ಇದ್ರ ಬಗ್ಗೆ ಏನಂದ್ರೆ ಸಾರಾಸಾರ ವಿಚಾರವನ್ನು ಮಾಡಬೇಕು. ಕಾನೂನು ತಜ್ಞರ ಸಲಹೆಯನ್ನು ಪಡಿತೀವಿ. ಸಲಹೆ ಪಡೆದ ನಂತರ ಅವ್ರ ಉತ್ತರ ಬರಬೇಕು. ಮೊದಲು ಅವ್ರ ಉತ್ತರ ಬಂದು ನಾನು ಅಂದಿಲ್ಲ ಅಂದರೆ ಅಥವಾ ಏನಂತ ಅವ್ರು ಹೇಳ್ತಾರೆ ಹೇಳಬೇಕು. ಅವ್ರ ಪತ್ರ ನನಗೆ ಉತ್ತರ ಬಂದ ನಂತರ ಅದಕ್ಕೆ ಮುಂದಿನ ವಿಚಾರವನ್ನು ನಾನು ಯಾರ್ಯಾರು ಅದಕ್ಕೆ ಇವರು ಇರ್ತಾರೆ ನಮ್ಮ ಕಾನೂನು ಬಲ್ಲವರು ಅವ್ರು ಕೂಡ ಮಾತಾಡಿ ನಮ್ಮದೇ ಆದಂಥ ನಿಯಮಗಳವ, ನಮ್ಮ ಇದರಲ್ಲಿ ನಮ್ಮ ವಿಧಾನ ಪರಿಷತ್ ನಿಯಮಗಳವ, ಅದರ ಪ್ರಕಾರ ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ವಿಚಾರ ಮಾಡಿ ತೀರ್ಮಾನ ತೆಗೆದುಕೊಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.